ಅಗ್ರಹಾರ ಕರ್ಮಕಾಂಡಕ್ಕೆ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಜೈಲಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಕೂಡ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕ್ರಮವನ್ನ ಜರುಗಿಸುತ್ತೇವೆ ಅಂತ ಕೂಡ ಹೇಳಿದ್ರು. ಈಗಲೂ ಕೂಡ ಅದೇ ಡೈಲಾಗ್ ರಿಪೀಟ್ ಆಗಿದೆ. ಜೈಲಲ್ಲಿ ಈ ರೀತಿ ಆಗ್ತಾ ಇದ್ರೆ ಅದನ್ನ ನಾನು ಖಂಡಿಸ್ತೀನಿ, ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನೂ ಸಹಿಸಿಕೊಳ್ಳೋದಕ್ಕಾಗಲ್ಲ, ನಾನ್ಸೆನ್ಸ್ ಅಂತ ಹೇಳಿ ಸಿಟ್ಟಾಕಿದ್ದಾರೆ ಸಚಿವರು. ನಿಮ್ಮ ಕೈಲೇ ಇದೆ, ಈ ನಾನ್ಸೆನ್ಸ್ ಅನ್ನ ನೀವೇ ಸರಿಪಡಿಸಬಹುದು. ಪದೇ ಪದೇ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ವರದಿಯನ್ನ ಕೇಳಿದ್ದೇನೆ, ಯಾವುದೇ ವಿಡಿಯೋ ಆದ್ರೂ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ಯಾವ ರೀತಿಯಾದ ಕ್ರಮ ಆಗತ್ತೆ ಅಂತಂದ್ರೆ ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಮತ್ತೆ ಬೇರೆ ಅಧಿಕಾರಿಗಳು ಬರ್ತಾರೆ. ಬೇರೆ ಅಧಿಕಾರಿಗಳು ಬಂದರೂ ಕೂಡ ಅವರು ಕೂಡ ಎಂಜಿಲ್ ಕಾಸಿಗೆ ಆಸೆ ಬಿದ್ದು ಅದೇ ರೀತಿಯಾದಂತಹ ಕೆಲಸಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಯಾರ ಕೈಲೂ ಇರಬಾರ್ದು, ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗ್ಲಿ ಅಲ್ಲಿನ ಈ ತರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದ್ರೆ ಮತ್ತೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನ ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ತರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೇನು ಕ್ರಮ ಮಾಡಬೇಕು ಅದನ್ನ ಮಾಡ್ತೀವಿ. ಆ ರೀತಿ ನಡಿಬಾರ್ದಲ್ಲ, ಹಳೇದಾಗ್ಲಿ ಹೊಸದಾಗ್ಲಿ ಆ ರೀತಿ ನಡಿಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರ ಕೈಲೂ ಇರಬಾರ್ದು, ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗ್ಲಿ ಅಲ್ಲಿನ ಈ ತರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದ್ರೆ ಮತ್ತೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನ ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ತರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನ